This conference will now be recorded. ಎಲ್ಲರಿಗೂ ನಮಸ್ಕಾರ. ಅನಾಲಿಟಿಕ್ ಸೊಲ್ಯೂಷನ್ಸ್ ಚಾನಲ್ಗೆ ಸ್ವಾಗತ. iTech Analytic Solutions ಇನ್ಸ್ಟಿಟ್ಯೂಟ್ ಕನ್ನಡದ ಏಕೈಕ ಅನಾಲಿಟಿಕ್ಸ್ ಮತ್ತೆ ರಿಪೋರ್ಟಿಂಗ್ ಇನ್ಸ್ಟಿಟ್ಯೂಟ್ ಆಗಿರುತ್ತೆ. ಇವತ್ತಿನ ಈ ಟಿಪ್ಸ್ ಅಂಡ್ ಟ್ರಿಕ್ಸ್ ವಿಡಿಯೋದಲ್ಲಿ ನಾನು ನಿಮಗೆ MS ಆಫೀಸ್ ಅಪ್ಲಿಕೇಶನ್ ಅಥವಾ ಎಕ್ಸೆಲ್ ಅಲ್ಲಿ ಈ ಕ್ಲಿಪ್ ಬೋರ್ಡ್ ನ ಹೇಗೆ ಯೂಸ್ ಮಾಡಬಹುದು, ಕ್ಲಿಪ್ ಬೋರ್ಡ್ ಅಂದ್ರೆ ಏನು, ಇದರಿಂದ ಏನು ಉಪಯೋಗ ಆಗುತ್ತೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಮ್ಮ ಎಲ್ಲಾ ಕೋರ್ಸಸ್ಗಳ ಆಫ್ಲೈನ್ ವಿಡಿಯೋಸ್ ನಿಮ್ಗೆ ಬೇಕು ಅಂತಂದ್ರೆ ನಮ್ಗೆ ಈ ಕೆಳಗಡೆ ಇರೋ ನಂಬರ್ಗೆ ಅಥವಾ ಇಮೇಲ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ. ನಾನು ನಿಮ್ಗೆ ತುಂಬಾ ಕಮ್ಮಿ ಬೆಲೆಯಲ್ಲಿ ಎಲ್ಲಾ ಆಫ್ಲೈನ್ ವಿಡಿಯೋಸ್ಗಳನ್ನ ನಿಮ್ಗೆ ಕಳಿಸ್ತೀವಿ. ಬನ್ನಿ, ಈ ಕ್ಲಿಪ್ ಬೋರ್ಡ್ ಅಂದ್ರೆ ಏನು, ಇದರಿಂದ ಏನು ಉಪಯೋಗ, ಇದನ್ನ ಹೇಗೆ ಉಪಯೋಗಿಸಬಹುದು ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಕ್ಲಿಪ್ ಬೋರ್ಡ್ ಅಂತಂದ್ರೆ ಇದೊಂದು MS ಆಫೀಸ್ ಫೀಚರ್. ಇದು ಎಲ್ಲ MS ಆಫೀಸ್ ಅಪ್ಲಿಕೇಶನ್ ಅಲ್ಲಿ ಇರುತ್ತೆ. ನಾವು ಯಾವುದೇ ಒಂದು ಸೆಲ್, ರೇಂಜ್, ಶೇಪ್ ಅಥವಾ ಏನಾದ್ರೂ ಕಾಪಿ ಮಾಡಿದ್ರೆ ಈ ಕಾಪಿಡ್ ಐಟಮ್ಸ್ ಏನಿರುತ್ತಲ್ಲ ಇದೆಲ್ಲ ಒಂದು ಕ್ಲಿಪ್ ಬೋರ್ಡ್ ಅಲ್ಲಿ ಲಿಸ್ಟ್ ಆಗಿರುತ್ತೆ. ನನಗೆ ಈ ಕಾಪಿ ಮಾಡಿರೋ ಎಲ್ಲಾ ಲಿಸ್ಟ್ ಒಂದೊಂದಾಗಿ ನಾನು ಯಾವಾಗ ಬೇಕಾದ್ರೂ ಪೇಸ್ಟ್ ಮಾಡ್ಕೋಬಹುದು. ಒಂದು ಸರಿ ಕಂಟ್ರೋಲ್ C ಕಂಟ್ರೋಲ್ V ಮಾಡಿ ಪೇಸ್ಟ್ ಮಾಡ್ತೀವಲ್ಲ, ಅದೇ ರೀತಿ ನನಗೇನಾದ್ರೂ ಕಾಪಿ ಮಾಡಿರುವಂತ ಹಿಂದೆ ಯಾವ್ದೋ ಒಂದು ಕಾಪಿ ಮಾಡಿರುವಂತ ಒಂದು ಐಟಮ್ ನಾನು ಪೇಸ್ಟ್ ಮಾಡಬೇಕು ಅಂತಂದ್ರೆ ನಾನು ಅದನ್ನ ಪೇಸ್ಟ್ ಕೂಡ ಮಾಡ್ಕೋಬಹುದು. ಇದನ್ನ ನಾನು ನಿಮ್ಗೆ ತೋರಿಸ್ತೀನಿ ಯಾವ ರೀತಿ ಮಾಡೋದು ಅಂತ. ಮತ್ತೆ ಒಟ್ಟು ನಾನು ಮ್ಯಾಕ್ಸಿಮಮ್ 24 ಐಟಮ್ಸ್ ನ ಕಾಪಿ ಮಾಡಿ ಈ ಕ್ಲಿಪ್ ಬೋರ್ಡ್ ಅಲ್ಲಿ ನಾನು ಲಿಸ್ಟ್ ಮಾಡ್ಕೋಬಹುದು. ಅದಕ್ಕಿಂತ ಜಾಸ್ತಿನ ಮಾಡಕ್ಕಾಗಲ್ಲ. ನಾವು ಮಾಡ್ತಾ ಹೋದ್ರೆ ಕಾಪಿ ಮಾಡ್ದಂಗೆ ಐಟಮ್ಸ್ ಎಲ್ಲ ರೀಪ್ಲೇಸ್ ಆಗ್ತಾ ಹೋಗುತ್ತೆ. ಬನ್ನಿ, ಈಗ ಈ ಕ್ಲಿಪ್ ಬೋರ್ಡ್ ಎಲ್ಲಿರುತ್ತೆ ಮತ್ತೆ ಇದ್ರ ಉಪಯೋಗ ಏನು ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಒಂದು ಶೀಟ್ ಅಲ್ಲಿ ನಾನು ಒಂದು ಡೇಟಾ ಟೇಬಲ್ ಮತ್ತೆ ಒಂದು ಚಾರ್ಟ್ ಮತ್ತೆ ಇಮೇಜಸ್ ಎಲ್ಲ ಇಟ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಇವಾಗ ನಾನು ಈ ಟೇಬಲ್ ನ ಕಾಪಿ ಮಾಡ್ಕೊಡ್ತೀನಿ. ಈ ಎಂಟೈರ್ ಟೇಬಲ್ ಅನ್ನು ಕಾಪಿ ಮಾಡ್ಕೊಂಡಾಗ ಇದನ್ನ ಏನ್ ಮಾಡ್ತೀನಿ, ಎಸ್ಕೇಪ್ ಮಾಡ್ಬಿಡ್ತೀನಿ, ಇದನ್ನ ಪೇಸ್ಟ್ ಮಾಡಲ್ಲ. ಬಟ್ ನನಗೆ ನೆಕ್ಸ್ಟ್ ಇದೇನಾದ್ರೂ ಬೇಕು ಅಂತಂದ್ರೆ ಇಲ್ಲೋಗಿ ನೋಡಿ, ಇಲ್ಲಿ ಹೋಮ್ ಟ್ಯಾಬ್ ಕೆಳಗೆ ಕ್ಲಿಪ್ ಬೋರ್ಡ್ ಅಂತ ಇರುತ್ತೆ. ಇಲ್ಲೊಂದು ಚಿಕ್ಕದೊಂದು ಬಟನ್ ಇರುತ್ತೆ. ಇದು ಡೈಲಾಗ್ ಬಾಕ್ಸ್ ಲಾಂಚರ್ ಅಂತ ಕರಿತೀವಿ. ಇದನ್ನ ಕ್ಲಿಕ್ ಮಾಡಿದಾಗ ನನಗೆ ಇಲ್ಲೊಂದು ಪ್ಯಾನ್ ಬರುತ್ತೆ. ಒಂದು ವಿಂಡೋ ತರ ನೋಡಿ. ಇಲ್ಲಿ ನಾನು ಏನೋ ಕಾಪಿ ಮಾಡಿದ್ರೆ ಇದು ಇಲ್ಲಿ ಬರುತ್ತೆ. ನೋಡಿ, ನೀವೇನ್ ಕಾಪಿ ಮಾಡಿದ್ರು ಅದು ಲಿಸ್ಟ್ ಆಗುತ್ತೆ. ನೋಡಿ, ಕಂಟ್ರೋಲ್ C ಅಂತ ಮಾಡ್ತೀನಿ. ನೋಡಿ, ಆ ಚಾರ್ಟ್ ಇಲ್ಲಿ ಬರುತ್ತೆ. ಇಲ್ಲೊಂದು ಇಮೇಜ್ ಇದೆ, ಆ ಇಮೇಜ್ ಸೆಲೆಕ್ಟ್ ಮಾಡಿ ಕಂಟ್ರೋಲ್ C ಅಂತ ಕೊಟ್ಟರೆ ನೋಡಿ ಅದು ಬರುತ್ತೆ. ಸೊ ಇದರಿಂದ ಏನು ಉಪಯೋಗ ಅಂದ್ರೆ ನೋಡಿ, ನಾನು ಇವಾಗ ಯಾವ್ದೋ ಒಂದು ಸೆಲ್ ಕಾಪಿ ಮಾಡ್ಕೊತೀನಿ, ಇದನ್ನ ಕಂಟ್ರೋಲ್ C ಅಂತ. ಈಗ ನಾನು ಇದನ್ನ ಎಲ್ಲೋ ಒಂದ್ ಕಡೆ ಪೇಸ್ಟ್ ಮಾಡ್ಬೇಕು, ನಾನು ಎಸ್ಕೇಪ್ ಮಾಡ್ತೀನಿ. ಕಂಟ್ರೋಲ್ V ಮಾಡಿದ್ರೆ ಅದು ವರ್ಕ್ ಆಗಲ್ಲ. ಯಾಕೆಂದ್ರೆ ಅದು ನಾನು ಕ್ಲಿಯರ್ ಮಾಡ್ಬಿಟ್ಟಿದ್ದೀನಿ ಕಂಟ್ರೋಲ್ C ಅನ್ನೋದನ್ನ. ಈಗ ನಾನು ಪೇಸ್ಟ್ ಮಾಡ್ಬೇಕು ಅಂದ್ರೆ ಇಲ್ಲಿ ಯಾವುದೇ ನಾನು ಕಾಪಿ ಮಾಡಿರುವಂತ ಐಟಮ್ ನ ನೋಡಿ, ನಾನು ಇದು ಕ್ಲಿಕ್ ಮಾಡಿದ್ರೆ ಇಲ್ಲಿ ಪೇಸ್ಟ್ ಆಗುತ್ತೆ. ಮತ್ತೆ ನನಗೆ ನನ್ನ ಚಾರ್ಟ್ ನಾನು ಎಲ್ಲೋ ಪೇಸ್ಟ್ ಆಗ್ಬೇಕು, ಸೆಲೆಕ್ಟ್ ಮಾಡ್ತೀನಿ, ಕ್ಲಿಕ್ ಮಾಡಿದ್ರೆ ಅದು ಕೂಡ ಪೇಸ್ಟ್ ಆಗುತ್ತೆ. ಇದಿಲ್ಲೇ ಅಂತಲ್ಲ, ನಾ ಬೇರೆ ಶೀಟ್ ಅಲ್ಲಿ ಹೋಗಿ ಕೂಡ ಇದನ್ನ ಪೇಸ್ಟ್ ಮಾಡ್ಕೋಬಹುದು. ನೋಡಿ, ಈ ಡೇಟಾನ ಇಲ್ಲಿ ಪೇಸ್ಟ್ ಮಾಡ್ಬೇಕು ಅಂದ್ರೆ ಇಲ್ಲಿ ಕ್ಲಿಕ್ ಮಾಡ್ತೀನಿ, ಪೇಸ್ಟ್ ಆಗುತ್ತೆ. ಈ ರೀತಿ ನಾನು ಯಾವುದೇ ಇಮೇಜ್ ಆಗ್ಲಿ, ಸೆಲ್ ಆಗ್ಲಿ ಅಥವಾ ಶೇಪ್ ಆಗ್ಲಿ, ನೋಡಿ ಇಲ್ಲೊಂದು ಶೇಪ್ ಇದೆ, ಅದು ಕೂಡ ನಾನು ಕಾಪಿ ಮಾಡ್ಕೋತೀನಿ, ಕಂಟ್ರೋಲ್ C, ಅದು ಲಿಸ್ಟ್ ಆಗುತ್ತೆ. ಈ ರೀತಿ ನಾನು ಏನೇ ಕಾಪಿ ಮಾಡ್ಕೊಂಡ್ರು ಅದು ಇಲ್ಲಿ ಲಿಸ್ಟ್ ಆಗಿರುತ್ತೆ. ಅದನ್ನ ನಾನು ಯಾವಾಗ ಬೇಕಾದ್ರೂ ಅದನ್ನ ಪೇಸ್ಟ್ ಮಾಡ್ಕೋಬಹುದು. ಇವಾಗ ನೋಡಿ, ಇದನ್ನ ಕ್ಲೋಸ್ ಮಾಡ್ತೀನಿ. ಇದಕ್ಕೆ ಕೆಲವೊಂದು ಶಾರ್ಟ್ ಕಟ್ ಕೀಸ್ ಕೂಡ ಇದೆ. ನನ್ಗೆ ಇವಾಗ ಕ್ಲಿಪ್ ಬೋರ್ಡ್ ಇಲ್ಲ, ನಂಗೆ ಬೇಕು ಅಂತಂದ್ರೆ ನೀವೇನಾದ್ರೂ ಕಾಪಿ ಮಾಡ್ಬೇಕಾದ್ರೆ 2 ಸರಿ ಕಂಟ್ರೋಲ್ C, ಇಮಿಡಿಯೇಟ್ ಆಗಿ ಕಂಟ್ರೋಲ್ C ಮಾಡಿದ್ರೆ ಆಟೋಮೆಟಿಕ್ ಆಗಿ ನನಗೆ ಈ ಕ್ಲಿಪ್ ಬೋರ್ಡ್ ಓಪನ್ ಆಗುತ್ತೆ. ಮತ್ತೆ ಇದರಲ್ಲಿ ಕೆಲವೊಂದು ಆಪ್ಷನ್ಸ್ ಇದಾವೆ. ನೋಡಿ, ನಾನು ಇಲ್ಲಿ ಕಾಪಿ ಮಾಡ್ಕೋತೀನಿ. ಕಾಪಿ ಮಾಡ್ಕೊಂಡಾಗ ನನ್ಗೆ ಇಲ್ಲಿ ತೋರಿಸುತ್ತಿದೆ, ಇಲ್ಲಿ ಈ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಟಾಸ್ಕ್ ಬಾರ್ ಅಂತ ಏನಿದೆ, ಇಲ್ಲಿ ನಿಮ್ಗೆ ನೋಡಿ ನಾನು ಕಾಪಿ ಮಾಡ್ಕೊಂಡಾಗ ಅದು ತೋರಿಸುತ್ತದೆ. ನೋಡಿ, 9 of 24 ಕ್ಲಿಪ್ ಬೋರ್ಡ್ ಅಂತ ಐಟಮ್ಸ್ ಕಲೆಕ್ಟೆಡ್. ಇಷ್ಟು ಐಟಮ್ಸ್ ನ ಕಲೆಕ್ಟ್ ಮಾಡ್ಕೊಂಡಿದೆ ನನ್ನ ಈ ಕ್ಲಿಪ್ ಬೋರ್ಡ್ ಪ್ಯಾನ್ ಅಲ್ಲಿ ಅಂತ. ಸೊ ನನಗೆ ಇಲ್ಲಿ ಇನ್ಫಾರ್ಮೇಶನ್ ಬರುತ್ತೆ. ಇದೆಲ್ಲ ನಾನು ಎನೇಬಲ್ ಅಥವಾ ಡಿಸೇಬಲ್ ಕೂಡ ಮಾಡ್ಕೋಬಹುದು. ನಾ ಇಲ್ಲೋದ್ರೆ ಟಾಸ್ಕ್ ಬಾರ್ ಅಲ್ಲಿ ನೋಡಿ ಇಲ್ಲೊಂದಿದೆ, ಇಲ್ಲೂ ಕೂಡ ನನಗೆ ಒಂದು ಐಕಾನ್ ಬರುತ್ತೆ. ಇದು ಕ್ಲಿಪ್ ಬೋರ್ಡ್ ಐಕಾನ್. ನನಗೆ ಇದೆಲ್ಲ ಎನೇಬಲ್ ಅಥವಾ ಡಿಸೇಬಲ್ ಆಗ್ಬೇಕು, ಅಥವಾ ನಮ್ ಸಿಸ್ಟಮ್ ಅಲ್ಲಿ ಏನಾದ್ರು ಇದಿಲ್ಲ ಅಂತಂದ್ರೆ ಅದನ್ನ ಹೇಗೆ ಎನೇಬಲ್ ಮಾಡಬೇಕು ನಾನು ತೋರಿಸ್ತೀನಿ. ಈ ಕ್ಲಿಪ್ ಬೋರ್ಡ್ ಪ್ಯಾನ್ ಅಲ್ಲಿ ಆಪ್ಷನ್ಸ್ ಅಂತ ಇರುತ್ತೆ. ಈ ಆಪ್ಷನ್ ನ ಕ್ಲಿಕ್ ಮಾಡಿದ್ರೆ ನೋಡಿ ಇಲ್ಲಿ ಎಷ್ಟೊಂದು ಆಪ್ಷನ್ಸ್ ಇರುತ್ತೆ. ಇಲ್ಲಿ ನೋಡಿ, ಶೋ ಆಫೀಸ್ ಕ್ಲಿಪ್ ಬೋರ್ಡ್ ಐಕಾನ್ ಆನ್ ಟಾಸ್ಕ್ ಬಾರ್ ಅಂತ. ಇದು ನಾನು ತೆಗೆದು ಬಿಡ್ತೀನಿ. ಇಲ್ಲಿ ಹೋದ್ರೆ ನೋಡಿ, ಇದು ಇದೆಯಲ್ಲ, ಇದು ಅದು ಹೊರಟೋಗುತ್ತೆ. ಇಲ್ಲಿ ಟಾಸ್ಕ್ ಬಾರ್ ಇರಲ್ಲ. ಮತ್ತೆ ಇಲ್ಲಿ ಆಪ್ಷನ್ ಶೋ ಸ್ಟೇಟಸ್ ನಿಯರ್ ಟಾಸ್ಕ್ ಬಾರ್ ವೆನ್ ಕಾಪಿಂಗ್, ಇದನ್ನು ನಾನು ಡಿಸೇಬಲ್ ಮಾಡ್ಬಿಡ್ತೀನಿ. ನೋಡಿ, ಇವಾಗ ನಾನು ಏನಾದ್ರೂ ಕಾಪಿ ಮಾಡ್ಕೋತೀನಿ, ಕಾಪಿ ಮಾಡಿದ್ರೆ ನನಗಲ್ಲಿ
ಆ ಒಂದು ಟಿಪ್ ಏನ್ ಬರ್ತಿದೆ ಸ್ಕ್ರೀನ್ ಟಿಪ್ ಅದು ಬರಲ್ಲ. ಇಲ್ಲಿ ಹೋದ್ರೆ ನೋಡಿ ಟಾಸ್ಕ್ ಬಾರ್ ಅಲ್ಲಿ ಇಲ್ಲಿ ಈ ಐಕಾನ್ ಕೂಡ ಬರಲ್ಲ. ಇದೇನಾದ್ರೂ ಇಲ್ಲ ಅಂದ್ರೆ ನೀವು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಈ ಕ್ಲಿಪ್ ಬೋರ್ಡ್ ಪ್ಯಾನ್ ಅಲ್ಲಿ ಕೆಳಗಡೆ ಆಪ್ಷನ್ಸ್ ಅಂತ ಇರುತ್ತೆ, ಇದನ್ನ ಎನೇಬಲ್ ಮಾಡ್ಕೊಳ್ಳಿ. ನೋಡಿ ಎನೇಬಲ್ ಮಾಡ್ಕೊಂಡು ಇವಾಗ ನಾನು ಟಾಸ್ಕ್ ಬಾರ್ ಅಲ್ಲಿ ಹೋಗಿ ನೋಡಿದ್ರೆ ನನಗೆ ಆ ಕ್ಲಿಪ್ ಬೋರ್ಡ್ ಐಕಾನ್ ಬರುತ್ತೆ. ಮತ್ತೆ ನಾ ಏನಾದ್ರು ಕಾಪಿ ಮಾಡ್ಕೊಂಡ್ರೆ ನೋಡಿ ಇಲ್ಲಿ ಆ ಸ್ಕ್ರೀನ್ ಟಿಪ್ ಕೂಡ ನನಗೆ ಬರುತ್ತೆ. ಸೊ ಈ ರೀತಿ ನನಗೆ ಕಾಪಿ ಮಾಡಿರುವಂತ ಯಾವುದೇ ಒಂದು ಐಟಮ್ ಆಗಿರ್ಲಿ, ಅದು ಒಂದು ರೇಂಜ್, ಸೆಲ್, ಚಾರ್ಟ್ ಅಥವಾ ಏನೇ ಆಗಿರ್ಲಿ, ಇನ್ ಕೇಸ್ ನಾನೇನಾದ್ರೂ ಅದನ್ನ ಎಸ್ಕೇಪ್ ಮಾಡ್ಬಿಟ್ರೆ ನಾನು ಮತ್ತೆ ಅದು ಕಾಪಿ ಮಾಡೋ ಅವಶ್ಯಕತೆ ಇಲ್ಲ. ನನ್ಗೆ ಈ ಲಿಸ್ಟ್ ಅಲ್ಲಿ ಹೋಗಿ ನಾನು ಅದನ್ನ ಸೆಲೆಕ್ಟ್ ಮಾಡಿ ಪೇಸ್ಟ್ ಕೂಡ ಮಾಡ್ಕೋಬಹುದು. ಇನ್ ಕೇಸ್ ನನ್ಗೆ ಇದೆಲ್ಲ ಬೇಕಾಗಿಲ್ಲ, ಇದು ಎಲ್ಲ ಕ್ಲಿಯರ್ ಆಗ್ಬೇಕು ಅಂತಂದ್ರೆ ನಾನು ಇಲ್ಲಿ ಇದನ್ನ ಕ್ಲಿಯರ್ ಮಾಡಿದ್ರೆ ಎಲ್ಲ ಐಟಮ್ಸ್ ಕ್ಲಿಯರ್ ಆಗ್ಬಿಡುತ್ತೆ. ಮತ್ತೆ ನಾನು ಈ ಕ್ಲಿಪ್ ಬೋರ್ಡ್ ನ ಕ್ಲೋಸ್ ಕೂಡ ಮಾಡ್ಕೋಬಹುದು ಈ ತರ. ಸೊ ಈ ರೀತಿ ನಾನು ಕ್ಲಿಪ್ ಬೋರ್ಡ್ ನ ಯೂಸ್ ಮಾಡ್ಕೊಂಡು ಕಾಪಿ ಪೇಸ್ಟ್ ಏನಿದೆ ಅದನ್ನ ಸುಲಭವಾಗಿ ನಾವು ಮಾಡ್ಕೋಬಹುದು. ಈ ವಿಡಿಯೋ ನಿಮ್ಗೆಲ್ಲ ಉಪಯೋಗ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ನಿಮ್ಗೇನಾದ್ರೂ ನಮ್ಮ ಆಫ್ಲೈನ್ ವಿಡಿಯೋಸ್ ಬೇಕು ಅಂತಂದ್ರೆ ದಯವಿಟ್ಟು ನಮ್ಗೆ ಕಾಂಟ್ಯಾಕ್ಟ್ ಮಾಡಿ. ಕಮ್ಮಿ ಬೆಲೆಯಲ್ಲಿ ನಮ್ಮ ಎಲ್ಲಾ ಕೋರ್ಸ್ಗಳನ್ನ ನಾನು ನಿಮ್ಗೆ ಕಳಿಸ್ಕೊಡ್ತೀನಿ. ಈ ವಿಡಿಯೋ ಉಪಯೋಗ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಇದೇನಾದ್ರೂ ಉಪಯೋಗ ಆಗುತ್ತೆ ಅಂತಂದ್ರೆ ದಯವಿಟ್ಟು ಇದನ್ನ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಮತ್ತೆ ಈ ವಿಡಿಯೋ ನಿಮ್ಗೆ ಲೈಕ್ ಆಗಿರೋ ದಯವಿಟ್ಟು ಒಂದು ಲೈಕ್ ಕೊಡಿ. ಮತ್ತೆ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನೋಡೋದಕ್ಕೆ ತುಂಬಾ ಧನ್ಯವಾದಗಳು.